ನಾವು ವೀರಶೈವ ಲಿಂಗಾಯತರು. ಅವ್ರು ಯಾವ ಸರ್ಟಿಫಿಕೇಟ್ ತೊಗೊಂಡಾರ? ಪಾಪ ದಲಿತರ ಹಕ್ಕು ಕಸ್ಕೊಂಡಾರ. ಈಗ ನಾ SC ಸರ್ಟಿಫಿಕೇಟ್ ತೊಗೊಂಡ್ರೆ ನಮ್ಮ ಮನುಷ್ಯತ್ತಾರೆ ನನಗೆ. ನಾವೊಂದು ಸ್ಪೃಶ್ಯ ಜನಾಂಗ ಅಸ್ಪೃಶ್ಯ ಜನಾಂಗ ಅಂತ ಬಾಬಾ ಸಾಹೇಬ್ರು 2 ವರ್ಗ ಮಾಡ್ಯಾರ. ಸಾವಿರಾರು ವರ್ಷಗಳಿಂದ ಯಾವ ಜನಾಂಗವನ್ನು ಇವತ್ತು ತುಳಿದಾರ, ಅವ್ರನ್ನ ಊರಿನಿಂದ ದೂರ ಇಟ್ಟಾರ, ಅಂಥ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ಕೊಟ್ಟಾರ. ಈಗ ನಾನು ಲಿಂಗಾಯತಾಗಿ ನಾಳೆ SC ಸರ್ಟಿಫಿಕೇಟ್ ತೊಗೊಂಡ್ರೆ ಅದಕ್ಕೆ ನಾವು ಮೊನ್ನೆ ಹೇಳಿದ್ದು ವಿಧಾನಸಭೆಯಲ್ಲಿನೂ ಇವತ್ತು ಚರ್ಚೆ ಆಗಲಕತ್ತಿದ್ದು SC ST ಜನಾಂಗದ ದುಡ್ಡು ಏನಿದೆ, ದುರ್ದೈವ ಅಂದ್ರೆ ಅದಕ್ಕೆ ಖರ್ಚು ಮಾಡ್ಯಾರ ಒಂದು 24,000 ಕೋಟಿ ರೂಪಾಯಿ. ಅವ್ರು ಅದನ್ನು ನೋಡಿಬಿಟ್ರೆ ಇವ್ರು ದಲಿತರು ಎಷ್ಟು ವಿರೋಧಿ ಅದ ನೋಡ್ರಿ. ಆ ಕೊಡಗು ಒಳಗೆ ಬೇಲಿ ಹಾಕ್ಯಾರ್ತ, ಅದಕ್ಕೆ ಹುಲಿಗಳು ಮತ್ತು ಆನೆಗಳು ಬರಬಾರ್ದಂತ. ಎದರ ದೊಡ್ಡದು SC ST ಜನಾಂಗದ ಅಭಿವೃದ್ಧಿಗೆ ಇರುವಂಥ ದುಡ್ಡು. ಯಾವುದೋ ಒಂದು ಹೈಸ್ಕೂಲ್ ಕಟ್ಟಾರ, SC ST ಜನಾಂಗದ ದುಡ್ಡು. SC ST ಜನಾಂಗದ ದುಡ್ಡು ಅವ್ರ ಅಭಿವೃದ್ಧಿಗೆ ಹೋಗ್ಬೇಕು. ಅವ್ರಿಗೆ ಮನೆ ಕಟ್ಟಿಕೊಡ್ರಿ, ಅವ್ರ ಓಣ್ಯಾಗ ರೋಡ್ ಮಾಡಿರಿ, ಅವ್ರ ಕುಡಿ ನೀರಿನ ವ್ಯವಸ್ಥೆ ಮಾಡಿರಿ. ಅವ್ರಿಗೆ ಎಲ್ಲೆಲ್ಲಿ ಸರ್ಕಾರಿ ಇದಾವೆ ಕಾಂಪ್ಲೆಕ್ಸ್ ಅದಾವೆ. ಇಲ್ಲಿ ನಾವು ಎಲ್ಲೊಂದು ಕಾಂಪ್ಲೆಕ್ಸ್ ಕಟ್ಟಿವಿ, ಅದು SC ST ಬಿಟ್ಟರೆ ಯಾರಿಗೂ ಕೊಡಕ್ಕೆ ಬರೋದಿಲ್ಲ. ಇಲ್ಲೇನು ಕಟ್ಟಿವಲ್ಲ, ಪೂರ್ತಿ SCP TSP ಹಣದಿಂದ ಕಟ್ಟಿವಿ ನಾವು. ಇವತ್ತು ನಾವು ಅಲ್ಲಿ SC ST ಜನಾಂಗದವ್ರಿಗೆ ಉದ್ಯೋಗ ಈಗ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಲ್ಲ. ಒಂದು ಅಂಗಡಿ ಹಾಕಿ ಕೊಟ್ರೆ ಒಬ್ಬ SC ಒಬ್ಬ ಯುವಕ ಹೊಟ್ಟೆ ತುಂಬ್ಕೋತಾನೆ, ಜೀವನ ಮಾಡ್ತಾನೆ. ಅದನ್ನು ಬಿಟ್ಟವರು ಈ ನಿಮ್ಗೆ ಅದು ಮೊನ್ನೆ ಲಿಸ್ಟು ಓದಿದ್ರು ಇಷ್ಟು ಕ್ಯಾಟ್ ಅನ್ನಿಸ್ತದ. SC TSP ದುಡ್ಡು ದಲಿತರ ಖರ್ಚು ಮಾಡೋದ್ಬಿಟ್ಟು ಇಂಥ ಜನರಲ್ ಗಾರ್ಡನ್ ಅಭಿವೃದ್ಧಿಗೆ ಕೊಟ್ಟಾರ. ಗಾರ್ಡನ್ಗೆ ದಲಿತರ ಅಭಿವೃದ್ಧಿಗೆ ಏನು ಸಂಬಂಧ ರೀ? ಗಾರ್ಡನ್ ಎಲ್ಲರಿಗೂ ಬರ್ತದೆ. ನಾವು ಅದ್ರ ಸ್ಪೀಕರ್ ಹೇಳ್ತಾರೆ, ಇಲ್ಲ ಅಲ್ಲಿ ಗುಡ್ಡಗಾಡ್ದಾಗ SC ST ಜನಾಂಗ ಬಾರಿರ್ತಾರೆ, ಅವ್ರಿಗೆ ರಕ್ಷಣೆಗಾಗಿ ನಾವು ಬೇಲಿ ಹಾಕಿವಿ ಅಂದ್ರೆ ಆ ಹುಲಿ ಗುರ್ತಾಗ್ತದನ್ನು. ಇದು SC ST ಬೇಲಿ ಹಾಕ್ಯಾರ, ಅವರಿಗೆ ಕಡಿಬಾರ್ದು. ಲಿಂಗಾಯತರ ಬಂದ್ರೆ ಕಡಿಬೇಕು, ಬ್ರಾಹ್ಮಣರಿಗೆ ಬಂದ್ರೆ ಕಡಿಬೇಕು, ಮರಾಠರು ಬಂದ್ರೆ ಕಡಿಬೇಕು ಅಂದರೆ ಇಷ್ಟು ಅಲ್ಲಿಂದ ಒಮ್ಮೆನ ಹಿಂಗೆ ಅಂದ್ಕೊಳ್ಳೇ ಸ್ಪೀಕರ್ ವಾಪಸ್ ತೊಗೊಂಡ್ರಿ ಅಂತ ನೋಡ್ರಿ, ಮುಗಿಸಿ ವಾಪಸ್ ತೊಗೊಂಡ್ರಿ. ಅಂದರೆ ಯಾವ ರೀತಿ ಕಾಂಗ್ರೆಸ್ನಾಗಲಿ ದಲಿತರ ಮೇಲೆ ಇವತ್ತು ನೋಡಿರಿ, ಮುಸ್ಲಿಮ್ದು ಯಾವುದೇ ಫಂಡ್ ವಾಪಸ್ ತೊಗೊಂಡಿಲ್ಲ ಮತ್ತು ದುರುಪಯೋಗ ಮಾಡ್ಕೊಂಡಿಲ್ಲ. ಅವ್ರು ಹೆಚ್ಚು ಕೊಟ್ಕೊತ ಹೊಂಟಾರ. 150 ಕೋಟಿ ರೂಪಾಯಿ ಒಕ್ಕಪ್ಪದ್ದು ಕಂಪೌಂಡ್ ಕಟ್ಲಾಕ್ ಕೊಡ್ತೀನಿ ಅಂತ ಅವ್ರು ಅಷ್ಟೇ ಓಟ್ ಹಾಕಿದ್ದಾರೆ. ಅವ್ರು ಇನ್ನು ಅಟ್ಟೆ ಓಟ್ ಹಾಕ್ಬೇಕು. ನಮ್ಮ ಮಂದಿ ಬುದ್ಧಿ ಬರೋಕಿನ ಅಲ್ರಿ. SC ST 24,000 ಕೋಟಿ ನೋಡ್ರಿ. 185 ಕೋಟಿ ರೂಪಾಯಿ ನಮ್ಮ ST ಜನಾಂಗದ್ದು ವಾಲ್ಮೀಕಿ ಹಗರಣ ಮಾಡಿದ್ರು. ನಾ ಹೇಳಿದೆ ವಿಧಾನಸಭಾದ 185 ಕೋಟಿ ರೂಪಾಯಿ. ಒಂದು ಕುಟುಂಬ 1 ಲಕ್ಷ ರೂಪಾಯಿನೇ ನೀವು ಸಹಾಯ ಮಾಡಿದರೆ 18,500 ವಾಲ್ಮೀಕಿ ಜನಾಂಗದ ST ಜನಾಂಗದ ಜನರು ಕೊಡ್ಲಿಕ್ಕಾಗ್ತದೆ. ಇವ್ರು ಕೊಟ್ಟಿದ್ದೆಟ್ಟು ಅದು 85 ಕೋಟಿ. ಅದಕ್ಕೆ ಬಳ್ಳಾರಿ ಇಲೆಕ್ಷನ್ಗೆ ಅದು ಎಲ್ಲಿ ಜಮಾ ಆಗೈತಿ? ಹೈದರಾಬಾದ್ನಾಗ ಐತಿ. ಬಂಗಾರ ಅಂಗಡಿಯಾಗ ಜಮಾ ಆಗೈತಿ, ದಾರು ಅಂಗಡಿಯಾಗ ಜಮಾ ಆಗೈತಿ. ಯಾವುದು? ವಾಲ್ಮೀಕಿ ನಿಗಮದ್ದು. ಇವತ್ತು ನಾವು ಹೈಕೋರ್ಟ್ನಾಗ ಹಾಕೀವಿ. ನಮ್ಮದು ಏನಿದೆ SC TSP ಏನು ದೊಡ್ಡ ಇದೆ, ಅದ್ರಾಗ ನೀವು ಉಚಿತ ಬಸ್ಸಿಂದ ತೊಗೋಬಾರ್ದು. ಬಸ್ಸಿಗೆ ಕೊಟ್ಟಿನತ್ತಾರ, ಅಕ್ಕಿ ಕೊಟ್ಟಿನತ್ತಾರ. ಅಕ್ಕಿ ಎಲ್ಲ ಜಾತಿಯವರು ಕೊಡ್ತೀರಿ, SC ST ಅಟ್ಟೆ ಕೊಡೋದಿಲ್ಲಲ್ಲ. ಮತ್ತು ಅವ್ರ ದುಡ್ಡು ಯಾಕೆ ಇಲ್ಲಿ ಖರ್ಚು ಮಾಡಿದ್ರಿ? ಬಸ್ನಾಗ ಎಲ್ಲ ಹೆಣ್ಮಕ್ಳು ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಖರ್ಚು ಹಾಕಿ ಅಲ್ಲಿ ಹಾಕೋದು ST ಜನಾಂಗದು. ಮುಸ್ಲಿಮ್ರಿಗಿದ್ರೆ ಸಿಕ್ಕಾಪಟ್ಟೆ ಅದು 100 ಕೋಟಿ ರೂಪಾಯಿ ಉರ್ದು ಶಾಲೆ ಅಭಿವೃದ್ಧಿ ಮಾಡ್ತೀನಿ, ಮದ್ರಸಾಗಳನ್ನು ಅಭಿವೃದ್ಧಿ ಮಾಡ್ತೀನಿ. ಇನ್ನೂ ಒಂದು ಭಾಳ ಖತರ್ನಾಕ್ ಹೇಳ್ಯಾನ ನಮ್ಮ ಸಿದ್ದರಾಮಯ್ಯ ಅವರು. 25,000 ಹೆಣ್ಮಕ್ಳಿಗೆ ಆತ್ಮರಕ್ಷಣೆ ಕಲಿಸೋದು ಮುಸ್ಲಿಮ್ರಿಗೆ. ಅಂದ್ರೆ ದಿನ ಹೊಡೆದಾಡ್ಬೇಕೇನು ಇಲ್ಲಿ ಅವರು ನಮ್ಮ ಹೆಣ್ಮಕ್ಳ ಜೋಡ? ಎದಕ್ಕೆ ಆತ್ಮರಕ್ಷಣೆ? ಈ ರಾಜ್ಯದಾಗ ಎಲ್ಲರೂ ಮುಸ್ಲಿಮ್ ಹೆಣ್ಮಕ್ಳಿಗೆ ಏನಾರು ಅನ್ಯಾಯ ಐತನ್ರಿ. ಆದರೆ ಹಿಂದೂ ಹೆಣ್ಮಕ್ಳಿಗೆ ಇವತ್ತು ನಮ್ಮ ಹೆಣ್ಮಕ್ಳು ಕೊಲೆ ಆಗ್ಲಕತ್ತದ. ಹಾವೇರಿ ಒಳಗೆ ನಿನ್ನೆ ಹಾವೇರಿ ಒಳಗಾಗೈತಿ. ಒಬ್ಬ ಮುಸ್ಲಿಮ್ ಒಂದು ಹುಡುಗಿನ ಹೊಡೆದು ಹೊಳೆಯಾಗ ಹಾಕ್ಯಾನ. ಹಿಂದೂ ಹುಡುಗಿನಾರ ಅದೇ ಅಲ್ಲಿ ಇದು ಹಿರೇಮಠ ಆಯ್ತು ಇಲ್ಲಿ ನಮ್ಮ ಹುಬ್ಬಳ್ಳಿಯಾಗ. ಅಲ್ಲಿ ಕಲಬುರ್ಗಿಯಾಗ ಒಬ್ಬ ಯಾದಗಿರಿ ಜಿಲ್ಲೆದಾಗ ಒಬ್ಬ ದಲಿತ ಹುಡುಗ ರೊಟ್ಟಿ ಬೆಳ್ಳಕ್ಕೆ ಹೋಗ್ಯಾನ. ಸ್ವಲ್ಪ ಮಾತಾಡಿದ್ದು ಅವ್ನು ಕೊಲೆ ಆಯಿತು. ಈ ರೀತಿ ನಿರಂತರವಾಗಿ ದಲಿತರ ಮೇಲೆ, ಹಿಂದೂ ಹೆಣ್ಮಕ್ಳ ಮ್ಯಾಗ